ನಡು ರಸ್ತೆಯಲ್ಲೇ ಪತ್ನಿಗೆ ಚಾಕುವಿಂದ ಇರಿದಿದ್ದಾನೆ ಪತಿರಾಯ. ಪತ್ನಿಯ ಶೀಲವನ್ನು ಶಂಕಿಸಿ 7-8 ಬಾರಿ ಚಾಕುವಿಂದ ಇರಿದಿದ್ದಾನೆ. ಚಾಕು ಇರಿತದಿಂದ ಗಾಯಗೊಂಡಂತಹ ಶ್ರೀಗಂಗಾ ಸಾವನ್ನಪ್ಪಿದ್ದಾರೆ. ಆನೇಕಲ್ ತಾಲೂಕಿನ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿದೆ. ಕಳೆದ 2 ತಿಂಗಳಿಂದ ಪತಿಯಿಂದ ಈ ಶ್ರೀಗಂಗಾ ದೂರ ಇದ್ದು. ಇದೇ ಕೋಪಕ್ಕೆ ಶ್ರೀಗಂಗಾಗೆ ಚಾಕುವಿನಿಂದ ಮೋಹನ್ ಎಂಬಾತ ನಡು ರಸ್ತೆಯಲ್ಲೇ ಇರಿದು ಕೊಂದಿದ್ದಾನೆ. ಈ ದಿವಸ ಬೆಳಿಗ್ಗೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತ ಒಂದು ಸ್ಕೂಲ್, ದ ಬೆಸ್ಟ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಮಕ್ಕಳಿಗೆ ಬಿಡ್ಲಿಕ್ಕೆ ಹೋದಾಗ ಒಬ್ಬ ಮಹಿಳೆ ತಮ್ಮ ಮಗುವನ್ನೇ ಡ್ರಾಪ್ ಮಾಡಿಬಿಟ್ಟು ಹೊರಗಡೆ ಬಂದಾಗ ಅವರ ಹಸ್ಬೆಂಡ್ ಸ್ಕೂಲ್ ಹತ್ರ ಹೊರಗಡೆ ಕಾಂಪೌಂಡ್ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಒಂದು ನೈಫ್ ಇಂದ ಸ್ಟ್ಯಾಬ್ ಮಾಡಿದ್ದು ಒಂದು ಇನ್ಸಿಡೆಂಟ್. ಸ್ಟ್ಯಾಬ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದ ನಂತರ ಪೊಲೀಸ್ ಇಮಿಡಿಯೇಟ್ ಹೋಗ್ಬಿಟ್ಟು ಅವ್ರಿಗೆ ನಾರಾಯಣ್ ಹೃದಯದಲ್ಲಿ ಅಡ್ಮಿಟ್ ಮಾಡ್ತಾರೆ. ಶಿ ವಾಸ್ ಬೀಯಿಂಗ್ ಟ್ರೀಟೆಡ್. ಫಸ್ಟ್ ಟ್ರೀಟ್ಮೆಂಟ್ ಇನ್ನು ಬದುಕಿದ್ರು. ಅದಾದ ನಂತರ ಕೆಲವೊಂದಷ್ಟು ಸಮಯ ಆದ ನಂತರ ಅವ್ರದ್ದು ಡೆತ್ ಆಗಿದ್ದಿದೆ. ಆ ಪ್ರಕಾರ ಒಂದು ಇವಾಗ 103 ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿರುವಂಥ ಆರೋಪಿ ಏನಿದ್ದಾರೆ ಅವ್ರ ಹಸ್ಬೆಂಡನೇ. ಅವ್ರ ಹಸ್ಬೆಂಡ್ಗೆ ನಾವು ಆಲ್ರೆಡಿ ಸಿಕ್ಯೂರ್ ಮಾಡಿದ್ದಾಗಿದೆ. ಬ್ಯಾಕ್ಗ್ರೌಂಡ್ ಅಥವಾ ರೀಸನ್ ಯಾಕೆ ಇದನ್ನ ಅವರು ಮಾಡಿದ್ದಾರೆ ಅಂತ ಅವ್ರಿಗೆ ಇದು ಮಾಡಿದಾಗ ನಾವು ಚೆಕ್ ಮಾಡಿದ್ದ ಗೊತ್ತಾಗಿದ್ದೇನು ಅಂತಂದ್ರೆ ಕೆಲವು ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಅಂತಹ ಕಲಹ ಏನಿತ್ತು ನಡು ರಸ್ತೆಯಲ್ಲಿ ಚಾಕುವಿನಿಂದ ಇರಿದು ಕೊಲೆ ಮಾಡುವಂಥದ್ದು ದಂಪತಿ ಮಧ್ಯೆ? ವಿಜಯ್, ಇವತ್ತು ಬೆಳಿಗ್ಗೆ 9:30 ಸುಮಾರಿಗೆ ಹೆಬ್ಬಗೋಡಿಯ ವಿನಾಯಕ್ ನಗರದಲ್ಲಿ ನಡೆದಿರುವಂತಹ ಘಟನೆ. ಗಂಗಾ ಮೃತಪಟ್ಟಂತ ಮಹಿಳೆ, ಈಕೆಯನ್ನ ಚಾಕುವಿಂದ ಸುಮಾರು 7-8 ಬಾರಿ ಇರಿದು ಕೊಂದಿರುವಂತದ್ದು ಸ್ವತಃ ಆಕೆಯ ಗಂಡ ಮೋಹನ್ ರಾಜ್ ಅಂತೇಳಿ. ಆತನನ್ನ ಸದ್ಯ ಹೆಬ್ಬಗೋಡಿ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿರುವಂತದ್ದು. ಅಂದ್ರೆ ಸುಮಾರು ಕಳೆದ 8 ವರ್ಷಗಳ ಹಿಂದೆ ಮೃತಪಟ್ಟಂತ ಗಂಗಾ ಹಾಗೂ ಮೋಹನ್ ರಾಜ್ ಮದುವೆ ಆಗಿರ್ತಾರೆ. ಮದುವೆ ಆದಂತವ್ರಿಗೆ ಒಂದು ಮಗು ಕೂಡ ಇರುತ್ತೆ, 6 ವರ್ಷದ ಮಗು. ಕಳೆದ 2-3 ವರ್ಷಗಳಿಂದಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಜಗಳ ಇತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿದೆ. ಜೊತೆಗೆ ಕಳೆದ 6-7 ತಿಂಗಳಿಂದ ಗಂಡ ಹೆಂಡತಿ ಬೇರೆ ಬೇರೆ ಕಡೆ ವಾಸವಾಗಿರ್ತಾರೆ. ಈ ಹಿಂದೆ ಆರೋಪಿ ಮೋಹನ್ ರಾಜ್ ಏನಿದ್ದಾನೆ, ಆರೋಪಿ ಮೋಹನ್ ರಾಜ್ ಹಾಗೂ ಆತನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತ ಸ್ನೇಹಿತನನ್ನ ಮೋಹನ್ ರಾಜ್ ಅವರ ಮನೆಗೆ ಕರ್ಕೊಂಬಂದು ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಯಾಕಂದ್ರೆ ಆತನ ಸ್ನೇಹಿತ ಆರ್ಥಿಕವಾಗಿ ತುಂಬಾನೇ ಕಷ್ಟದಲ್ಲಿದ್ದಾನೆ. ಬೇರೆ ಮನೆ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಬರ್ಲಿಕ್ಕೆ ಆತನಿಗೆ ಆಗೋದಿಲ್ಲ. ಹೀಗಾಗಿ ಆತನನ್ನ ನನ್ನದೇ ಮನೆಗೆ ಕರ್ಕೊಂಬಂದು ಇಟ್ಕೊಂಡೆ ಅಂತೇಳಿ ಸದ್ಯ ಪೊಲೀಸ್ ವಿಚಾರಣೆಯಲ್ಲಿ ಹೇಳ್ತಿರುವಂತದ್ದು. ಪತ್ನಿ ಮೇಲೆ ಈ ರೀತಿಯಾಗಿ ಮೃಗೀಯವಾಗಿ ಚಾಕುವಿನಿಂದ ಹಿಡಿದು ಹತ್ಯೆ ಮಾಡ್ಲಿಕ್ಕೆ ಏನ್ ಕಾರಣ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ನನ್ನ ಪತ್ನಿಗೂ ಹಾಗೂ ನನ್ನ ಮನೆಯಲ್ಲಿದ್ದಂಥ ನನ್ನ ಸ್ನೇಹಿತನಿಗೂ ಅಕ್ರಮವಾಗಿ ಸಂಬಂಧ ಇತ್ತು. ಇದೇ ವಿಚಾರವಾಗಿ ಪತ್ನಿಗೆ ಹಾಗೂ ನನಗೆ ಹಲವಾರು ಬಾರಿ ಗಲಾಟೆ ಆಗಿತ್ತು. ಸುಮಾರು ಕಳೆದ 7-8 ತಿಂಗಳಿಂದ ನಾನು ಬೇರೆ ಕಡೆ ವಾಸವಾಗುವಂಥ ಪರಿಸ್ಥಿತಿ ಬಂದಿತ್ತು. ನಿನ್ನೆ ರಾತ್ರಿ ಮನೆಗೆ ಹೋಗಿ ನನ್ನ ಮಗನನ್ನು ನೋಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು 6 ತಿಂಗಳಿಂದ ನನ್ನ ಮಗನನ್ನು ನೋಡಲಿಲ್ಲ. ನಿನ್ನೆ ಮನೆ ಹತ್ರ ಹೋಗಿ ಮಗುವನ್ನು ತೋರಿಸುವಂತ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಪತ್ನಿ ಜಗಳ ಮಾಡಿ ಕಳಿಸುವಂತ ಕೆಲಸ ಮಾಡಲು. ಹೀಗಾಗಿ ಇವತ್ತು ಬೆಳಿಗ್ಗೆ ಶಾಲೆ ಹತ್ರ ಹೋಗಿ ಚಾಕುವಿನಿಂದ ಹಿಡಿದು ಪತ್ನಿಯನ್ನ ಹತ್ಯೆ ಮಾಡಿದ್ದೀನಿ ಅಂತೇಳಿ ಸದ್ಯ ಹೆಬ್ಬಗೋಡಿ ಪೊಲೀಸರ ಮುಂದೆ ಆರೋಪಿ ಹೇಳಿಕೆಯನ್ನು ಕೊಡ್ತಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.